ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿಲ್ಲ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಾರದಿಂದ ವೀಡಿಯೋಸು ವ್ಯೂಸೇ ಬರ್ತಿಲ್ಲ. ಯಾಕೆ? ಸ್ಟೋರೀಸ್ ಏನಾದರೂ ಚೇಂಜ್ ಮಾಡಬೇಕಾ ಅಥವಾ ಏನಾದರೂ ಇಂಟ್ರೆಸ್ಟ್ ಆಗಿರೋ ಕಂಟೆಂಟ್ ಇಲ್ಲ ಅಂತೀರಾ? ನನಗೆ ಏನಂತ ಗೊತ್ತಾಗ್ತಾಯಿಲ್ಲ. ಒಂದು ವಾರದಿಂದ ವ್ಯೂಸೇ ಬರ್ತಾಯಿಲ್ಲ. ಸ್ಟೋರಿ ಚೇಂಜ್ ಮಾಡಿ ಅಂತಂದರೆ ನಾಳೆನೇ ಚೇಂಜ್ ಮಾಡಿಬಿಡ್ತೀನಿ. ನಿಮಗೆ ಈ ಸ್ಟೋರಿ ಇಷ್ಟ ಆಗಿಲ್ಲ ಅಂತಂದರೆ ಹೇಳಿ, ಬೇರೆ ಸ್ಟೋರಿ ಆದರೂ ಮಾಡೋಣ. ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ನನಗೂ ಬೇಜಾರು, ನಿಮಗೂ ಬೇಜಾರು ಅಲ್ವಾ? ಏನಪ್ಪ ಇವರು ಪದೇ ಪದೇ ಹೇಳ್ತಾ ಇರ್ತಾರೆ ಅಂತ. ನೋಡಿ, ಸ್ಟೋರಿ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಮಾಡೋಣ. ಯಾಕೋ ವ್ಯೂಸೇ ಬರ್ತಾಯಿಲ್ಲ. ಲೈಕ್ ಅಂತೂ ಇಲ್ಲ ಬಿಡಿ. ನಾನು ಹೇಳಿದ್ದು ಒಂದು ದಿವಸ ಲೈಕ್ ಕೊಡ್ತೀರಾ, ಮತ್ತು ಲೈಕೇ ಕೊಡಲ್ಲ. ಹೋಗಲಿ ಬಿಡಿ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಬಟ್ ನೋಡಿ, ಸ್ಟೋರಿ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಸ್ಟೋರಿ ಚೇಂಜ್ ಮಾಡ್ತೀನಿ. ದೇವಮ್ಮ ಗಂಜಿ ಏನು ಬೇಡ ಬಾಮ್ಮ, ಇಲ್ಲೇ ನಂಗೆ ಗಂಜಿ ಎಲ್ಲ ಕುಡಿಯೋಕ್ಕಾಗಲ್ಲಮ್ಮ, ಬೇಡ ಬಾಮ್ಮ. ಬನ್ನಪ್ಪ ಬನ್ನಿ, ಗಂಜಿ ಕಾಯಿಸ್ತಾ ಇದ್ದೀನಿ. ಬೇಡಮ್ಮ, ಗಂಜಿ ಏನು ಬೇಡ ಬಾಮ್ಮ, ಇಲ್ಲೇ ಬಾಮ್ಮ, ಇಲ್ಲೇ ನಿನ್ನ ಹತ್ರ ಮಾತಾಡಬೇಕು ಬಾಮ್ಮ. ದೇವಮ್ಮ ಬನ್ನಪ್ಪ. ಅಲ್ಲಪ್ಪ, ನೀನು ಒಟ್ಟಿಗೂ ಏನು ತಿಂದಿರೋ, ಗಂಜಿ ಬೇಡ, ಅದು ಬೇಡ, ಇದು ಬೇಡ ಅಂದರೆ ಹೆಂಗಪ್ಪ? 3 ದಿವಸ ಆಗೈತೆ ಒಂದು ತನ್ನ ತಿಂದು, ಹೆಂಗಪ್ಪ ನೀನು ಹಿಂಗಂದ್ರೆ? ದೇವಮ್ಮ, ಹೇಳೋದಕ್ಕೆಮ್ಮ ನನ್ನನ್ನು ತಗೊಂಡೋಗೋಕ್ಕೆ ಬಂದೈತಮ್ಮ. ನೀನು ಇಲ್ಲದ ಬಾಧೆ ಇಕ್ಕೊಂಬಿಡಮ್ಮ. ಅದು ತಿನ್ನಪ್ಪ, ಇದು ತಿನ್ನಪ್ಪ ಅಂತ. ನಂಗೆ ಒಂದೇ ಒಂದು ಆಸೆನಮ್ಮ, ಅದು ನೆರವೇರಿಸ್ಕೊಡ್ತೀನಮ್ಮ. ಅದ್ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಸಾಲದೇನಮ್ಮ ವಯಸ್ಸು, ಸಾಲದ ಮೊಮ್ಮಕ್ಕಳು ನೋಡಿದ್ದೀನಿ, ಸಾಲದ ವಯಸ್ಸು ನಂಗೆ ಇನ್ನೂ ಇಲ್ಲೇ ಇರಲೇನಮ್ಮ ನಾನು. ಶೋಭಿತಾ, ಕವಿತಾ, ಸವಿತಾ ಇವ್ರ ಮೂರನ್ನು ನನ್ನ ಕಣ್ಣು ಮುಂದೆ ಇಟ್ಕೊಂಡು ನನ್ನ ಪ್ರಾಣ ಬಿಡಬೇಕಮ್ಮ. ಅವ್ರ ಮೂರು ನನ್ನ ಮುಂದೆ ಇದ್ದಂಗೆ ನನ್ನ ಪ್ರಾಣ ಹೋಗ್ಬೇಕು. ಶೋಭಿತನ, ಸವಿತನ ನನಗೆ ಕಳಿಸ್ಬಿಡಮ್ಮ. ನನಗೆ ಇರೋಕ್ಕಾಗ್ತಾ ಇಲ್ಲಮ್ಮ ದೇವಮ್ಮ. ನೀನು ಹಿಂಗೆಲ್ಲ ಮಾತಾಡ್ಬೇಡಪ್ಪ, ಹಿಂಗೆಲ್ಲ ಮಾತಾಡ್ಬೇಡ. ನಂಗೆ ನೀನೇ ಆಧಾರ, ಇನ್ಯಾರವ್ರಪ್ಪ? ಹಿಂಗೆಲ್ಲ ಮಾತಾಡ್ಬೇಡ. ಇರೋದೇ ಹೇಳ್ತಾ ಇರೋದಮ್ಮ, ನಾನು ಇರೋದೇ ಹೇಳ್ತಾ ಇರೋದ. ಶೋಭಿತನ, ಸವಿತನ ನನಗೆ ಕರೆಸ್ಬಿಡಮ್ಮ ದೇವಮ್ಮ. ರೇಖಾ, ರಶ್ಮಿ, ರಕ್ಷಣಾ ನಿನಗೆ ಬಿಟ್ಟು ಹೋಗ್ತಾ ಇದ್ದೀನಮ್ಮ, ಬೈಕೊಂಬೇಡಮ್ಮ. ನಮ್ಮಪ್ಪನ ನೋಡ್ದ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಹೊರಟೋದ್ನು, ಈ 3 ಜನ ಹೆಣ್ಮಕ್ಳು ಅಂತ. ಬೈಕೊಂಬೇಡಮ್ಮ ದೇವಮ್ಮ. ನನ್ನ ಅವ ತಾಯಿಲಿದ್ದಿರಪ್ಪ ತಪ್ಪಲಿಕ್ಲಮ್ಮ, ಅವ್ನು ನೋಡ್ಕೊಮ್ಮ ನೀನು. ಎಷ್ಟೇ ಬಾಧೆ ಆದರೂ ಆ ಮಕ್ಕಳ ಕೈ ಬಿಡಬೇಡಮ್ಮ ದೇವಮ್ಮ. ನಿನ್ನ ಮಕ್ಕಳು ಅನ್ಕಮ್ಮ ಅವನ. ಅಪ್ಪ, ಇವಾಗ ಈ ಮಾತುಗಳೆಲ್ಲ ಯಾಕಪ್ಪ? ಯಾಕೆ ಹೇಳ? ನಡಿಯಪ್ಪ, ರಾಜಪ್ಪನ ಕೂಬಿಟ್ಟು ಬರ್ತೀನಿ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ. ನಡಿಯಪ್ಪ, ನಿನಗೇನು ಆಗಲ್ಲ, ನೀನು ಚೆನ್ನಾಗೇ ಇರ್ತೀಯ. ನಡಪ್ಪ, ಆಸ್ಪತ್ರೆಗೆ ಹೋಗೋಣ, ನಡಿ. ಇಲ್ಲಮ್ಮ ದೇವಮ್ಮ, ನನ್ನ ಕೈಲಾಗಲ್ಲಮ್ಮ. ಅವರ ಕೈಗಳ್ಕ ಕಾಲುಗಳ್ಕ ಎಲ್ಲ ಏನೇನೋ ಹಾಕ್ಬಿಟ್ಟು ಇಂಜೆಕ್ಷನ್ನು ಮಾತ್ರೆಗಳು ಅಂತ ಹಿಂಸೆ ಕೊಡ್ತಾರಮ್ಮ. ಸಾಯೋ ಟೈಮಾಗ ನಾನು ನೆಮ್ಮದಿಗೆ ಪ್ರಾಣ ಬಿಡಬೇಕಮ್ಮ. ಬೇಡಮ್ಮ, ನನಗೆ ಆಸ್ಪತ್ರೆ ಏನು ಬೇಡ. ನೀನು ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಮ್ಮ. ನೋಡ್ಕೊತೀನಿ. ನನ್ನ ಮಕ್ಳಿಗಿನ್ನ ಹೆಚ್ಚಾಗೆ ನೋಡ್ಕೊತೀನಪ್ಪ. ಅವ್ರಿಗೆ ಯಾವತ್ತೂ ಮೋಸ ಮಾಡಲ್ಲಪ್ಪ. ಅದನ್ನ ಮನ್ಸಿಂದ ತೆಗ್ದಾಕ್ಬಿಡಪ್ಪ. ಅವ್ರು ನನ್ನ ಮಕ್ಳಪ್ಪ, 3 ನನ್ನ ಮಕ್ಕಳು. ಏನೋ ಅಮ್ಮ, ಏನು ನಾನು ನಿನ್ನೆ ನಂಬೆ ಪ್ರಾಣ ಬಿಡ್ತಾ ಇದ್ದೀನಮ್ಮ. ನನ್ನ ಕೈಲಾಗಲ್ಲಮ್ಮ. ಈ ಆಳದಕ್ಕೆ ನಾನು ತಗೊಂಡೋಗೋಕ್ಕೆ ಬಂದ್ಬಿಟ್ಟದಮ್ಮ ದೇವಮ್ಮ, ನಾನು ತಗೊಂಡೋಗಕ್ಕೆ ಬಂದ್ಬಿಟ್ಟದೆ. ವಾ ಹೆಂಗೈತೆ ಮಾವ ಇವಾಗ? ಬಾಪ ದೇವಪ್ಪ, ಬಾಪ ಬಾ. ಯಾಕೋ ಜಾಸ್ತಿ ಸುಸ್ತು ಕಣ್ಣುಗಳೆಲ್ಲ ಹಚ್ಚಿ ಬರ್ತಾವಪ್ಪ. ಏನಣ್ಣ ಒಂಚೂರು ತಿಂದ್ರಲ್ಲ ಮಾವ? ಶಕ್ತಿ ಬರೋದು 3 ದಿನ ಆಯ್ತು. ಒಂದು ತೊಟ್ಟು ನೀರು ಬಾಯಕ್ಕೆ ಬಿಟ್ಟು ಯಾಕೆ ಮಾವ ಹಿಂಗೆಲ್ಲ ಮಾಡ್ತಾ ಇದೆಯಾ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ? ನಡಿ ಮಾವ, ಹಾಸ್ಪಿಟ್ಲಿಗೆ ಹೋಗೋಣ. ಅದೆಷ್ಟು ದುಡ್ಡನ್ನ ಖರ್ಚಾಗಿ, ನಡಿ ಮಾವ, ನಾನು ಮೇಲ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಬೇಡಪ್ಪ ದೇವಪ್ಪ, ಬೇಡ. ಇದು ಮಣ್ಣಕ್ಕೆ ಹೋಗೋ ಜೀವ. ನನ್ನ ನೆಮ್ಮದಿಯಾಗಿ ಕಲಿಸ್ಕೊಟ್ಬಿಟ್ರಪ್ಪ. ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಅದು ಚುಚ್ಚಿಸಿ ಕೊಯ್ಯಿಸಿ ಹಂಗೆಲ್ಲ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ನೆಮ್ಮದಿಯಾಗಿ ಪ್ರಾಣ ಬಿಡಬೇಕಪ್ಪ ದೇವಪ್ಪ. ತಾತ, ಯಾಕೆ ತಾತ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಸಾಲದೆ ನಮ್ಮ ಮಗನ ವಯಸ್ಸು ಸಾಲ.
ವರ್ಷ 82 ವರ್ಷ ಇನ್ನು ನಾನು ಈ ಭೂಮಿ ಮೇಲೆ ಏನು ಸಾಧನೆ ಮಾಡಬೇಕಮ್ಮ, ಏನು ಸಾಧನೆ ಮಾಡಬೇಕು? ಹಾಂ, ನನ್ನ ಕೆಲಸ ಮುಗೀತಮ್ಮ, ನಾನು ಹೋಗ್ತೀನಿ. ಹಾಂ, ದೇವಪ್ಪ, ರೇಖಾ, ರಶ್ಮಿ, ರಕ್ಷಣಾ, ಹಾಂ, ಚೆನ್ನಾಗಿ ನೋಡ್ಕೊಳ್ರಪ್ಪ, ನನ್ನನ್ನು ಬೈಕೊಂಬಿಡ್ರಪ್ಪ. ನಮ್ಮ ಮಾವನ ಮೆದೆ ಮೇಲೆ ಹಾಕ್ಬಿಟ್ಟು ಹೋಗ್ಬಿಟ್ನು ಅಂತ. ಅವೋ ತಬ್ಲಿ ಮಕ್ಕಳಪ್ಪ, ತಬ್ಲಿ ಮಕ್ಕಳು. ಹಾಂ, ಸವಿತಾನೋ ಶೋಭಿತಾನ ಕರೆಸ್ಬಿಟ್ರಪ್ಪ. ಹಾಂ, ನನ್ನ ದಾರಿ ನಾನು ಹೋಗ್ತೀನಿ, ನನ್ನ ದಾರಿ ನಾನು ಕೂಗ್ತಾ ಇದೆ, ನಾನು ಹೋಗ್ಬೇಕಪ್ಪ. ಹಾಂ, ನೀನು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲ. ನನಗೆ ತಂದೆ ಸ್ಥಾನ ಕೊಟ್ಟಿರೋದು. ಒಬ್ಬ ಸ್ನೇಹಿತನ ಮಾವ ನೀನು, ನನ್ನ ಮಾವನೆಲ್ಲ ಸ್ನೇಹಿತನು. ಕಷ್ಟದಾಗಲಿ ಸುಖದಾಗಲಿ ನನ್ನ ಜೊತೆಗಿದ್ದವನು. ಹೋಗಿ ರಾಜಪ್ಪನ ಕರ್ಕೊಂಡು ಬರ್ತೀನಿ. ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ. ನಿನ್ನ ಮಾತು ನಾನು ಕೇಳಲ್ಲ. ದೇವಪ್ಪ, ದೇವಪ್ಪ, ನನ್ನ ಮಾತು ಕೇಳಪ್ಪ, ಬೇಡ ಬಾಪ್ಪ, ಬೇಡ ಬಾಪ್ಪ, ದೇವಪ್ಪ, ದೇವಪ್ಪ. ತಾತ ನಡಿ ತಾತ, ಬೆಂಗ್ಳೂರಿಗೆ ಹೋಗಿ ಬೆಂಗಳೂರಿಗೆ ಅಡ್ಮಿಟ್ ಮಾಡೋಣ. ಮೇಲೆ ತೆಗೆದು ಸುಮ್ಮನೆ ಇರು ತಾತ, ನಿಂಗೇನೂ ಆಗಲ್ಲ. ನೀನು ಇನ್ನೂ ನಮ್ಮ ಮಕ್ಕಳ ಮದುವೆ ಎಲ್ಲ ನೋಡಬೇಡ ಅಂತ ತಾತ. ಇವಾಗೆ ಓದ್ತೀನಿ ಅಂತಂದರೆ ಹೆಂಗೆ ತಾತ? ಅಯ್ಯೋ ಹುಚ್ಚುರ್ಗಿ, ಇನ್ನೂ ಇರ್ತೀನಿ ನಮ್ಮ ನಾನು, ಇನ್ನೂ ಇರ್ತೀನಾ? ಏನು ಸಾಧನೆ ಮಾಡಬೇಕಮ್ಮ ಈ ಕೈಲಾಗದ ಮುದುಕನು? ಏನು ಸಾಧನೆ ಮಾಡಬೇಕು? ಹಾಂ, ಹಾಗೆಲ್ಲ ಮಾತಾಡ್ಕೊಡ್ತು ಸುಮ್ಮನಿರಮ್ಮ, ಹಾಗೆಲ್ಲ ಮಾತಾಡ್ಕೊಡ್ತು. ಹಾಂ, ಹಾಂ, ನಾನು ಕಳಿಸ್ಕೊಟ್ರಮ್ಮ, ನೆಮ್ಮದಿಗೆ ಕಳಿಸ್ಕೊಡ್ರಿ. ಹಾಂ, ಅಪ್ಪ, ಅಪ್ಪ, ನೀನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು? ನನ್ನ ಮಕ್ಕ ನೋಡೋಕೆ ನಂಗೆ ಇಷ್ಟ ಇಲ್ಲ, ಇಲ್ಲಿಂದ ಹೊರಟೋಗು. ದೇವಮ್ಮ, ಇವಳು ನಾಚ್ಕಾಕಿ ಮನೆಯೆಲ್ಲ ಗಂಜಲ ಚಿಮ್ಸಮ್ಮ. ದೇವಮ್ಮ, 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 ನಿಂಗೆ ಕೇಳಿಸ್ತಾ ಇಲ್ಲ. ಇವಳು ಕಳಿಸೋ ಆಚೆಗೆ ಫಸ್ಟು, ಕಳಿಸಮ್ಮ ದೇವಮ್ಮ, ಕಳಿಸಮ್ಮ. ನೀನು ಯಾರು ಇಲ್ಲಿಗೆ ಬಾ ಅಂತ ಹೇಳಿದ್ದು? ಯಾರು ಹೇಳಿದ್ದು ನೀನು ಇಲ್ಲಿಗೆ ಬಾ ಅಂತ? ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಾನು ನಿನ್ನ ಮಗಳೇ ತಾನೇ. ಇವಾಗ ಭಾವನ ಹೇಳಿದ್ದು, ಯಾಕೋ ನಿಮ್ಮ ಅಪ್ಪನ ಹುಷಾರಿಲ್ಲಮ್ಮ ಅಂತ, ಅದಕ್ಕೆ ಮಾತಾಡ್ಸೋಕೆ ಬನ್ನಿ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ಅಪ್ಪನ ಮಾತ್ರ ನಿನ್ನ ಮಗಳ, ನಾನು ನಿನ್ನ ಮಗಳಲ್ಲ. ಯಾವ ಮುಂದೆ ಹೋಲ್ಸ್ಕೊಂಬೇಡ, ನಿನ್ನ ಯಾವ ಮುಂದೆ ಹೋಲ್ಸ್ಕೊಂಬೇಡ. ದೇವತೆ ದೇವತೆ ಅವಳು, ದೇವತೆ ನಮ್ಮವಳು, ದೇವತೆ ಅವಳು. ಹೋಲ್ಸ್ಕೊಂಬೇಡ ಅವಳ್ಗ. ನೀನು ಕಚ್ಚಡ, ನೀನು ಸರಿ ಇಲ್ಲ. ನಿನ್ನಿಂದ ಒಂದು ಪ್ರಾಣನೇ ಹೊರಟೋಯ್ತು. ಅಯ್ಯೋ ಪಾಪ, ಹೊಟ್ಟೆ ಉರಿತೈತೆ. ಅಯ್ಯಮ್ಮ ತಿಳ್ಕೊಂಡ್ರಿ, ಮಾಡಬಾರ್ದು ಕೆಲಸ ಮಾಡಿಬಿಟ್ರಿ. ಹಚ್ಚಿರ್ಬೇನು ನೀನು. ಹೊರಟೋಗು ಇಲ್ಲಿಂದ, ನನ್ನ ಕಣ್ಣು ಮುಂದೆ ಇರಬೇಡ. ನನ್ನ ಸತ್ರು ಬರಬೇಡ ನೀನು. ನನಗೆ ಒಂದು ಇಡೀ ಮಣ್ಣು ಹಾಕಬೇಡ. ನೀನಾಗ ನಾನು ಮಣ್ಣು ಹಾಕಿದಿ ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಂದರೆ ಸಿಕ್ಕಲ್ಲ. ಹೊರಟೋಗಿ ನೀನು, ಬರಬೇಡ ಇಲ್ಕ, ಬರ್ಕೂಡ್ದು. ಮವ, ಹೆಂಗಿದೆ ಮವ? ಹಾಂ, ಯಾವಮ್ಮ, ನಾನು ಹೇಳ್ತಾ ಇರೋದು ನೀನು ಕೇಳಿಸ್ತಾ ಇಲ್ಲೇನಮ್ಮ? ಇವರಿಬ್ಬರನ್ನ ಆಚೆ ಕಳ್ಸಮ್ಮ, ಆಚೆ ಕಳಿಸ್ಬಿಟ್ಟು ಮನೆಯೆಲ್ಲ ಗಂಜಲ ಚಿಮ್ಸಮ್ಮ. ದೇವಮ್ಮ, ಹೇಳಿದ ಮಾತು ಕೇಳಮ್ಮ. ದೇವಮ್ಮ, ಇವ್ರು ಮಾಡಿದ್ದು ಒಂದೊಂದು ಕೆಲಸನೇನಮ್ಮ? ಹಾಂ, ನಾನೇ ಕಣ್ಣಾಗಿ ನೋಡಿದ್ದೀನಮ್ಮ ಇವರಿಬ್ಬರು ಮಾಡಿದ ಕೆಲಸನ. ಪಾಪಿಗಳಮ್ಮ ಇವರಿಬ್ಬರು. ಒಂದು ತುಂಬಿದ ಪ್ರಾಣ ತೆಗೆದುಬಿಟ್ರಮ್ಮ ಅವತ್ತು ಇವರಿಬ್ರು. ಇವ್ರನ್ನಂತೂ ಸುಮ್ಮನೆ ಬಿಡ್ಕೊಡ್ದಮ್ಮ, ಸುಮ್ಮನೆ ಬಿಡ್ಕೊಡ್ದು. ಕಳಿಸಮ್ಮ ದೇವಮ್ಮ, ಇವರಿಬ್ಬರನ್ನ ಆಚೆ ಕಳಿಸು. ಯಾರು ಹೇಳಿದ್ದು? ಅಪ್ಪ, ನೀನು ಮಾತಾಡಿ ಮಾತಾಡಿ ಆಯಾಸ ಮಾಡ್ಕೊಂಬೇಡ, ಸುಮ್ಮನೆ ಇರಪ್ಪ. ಏನೋ ಮಾತಾಡ್ಸ್ಕೊಂಡು ಹೋಗಿ ಬಂದವ್ರೆ, ಅವ್ರವ್ರು ಮಾಡಿದ ಪಾಪ ಅವ್ರವ್ರು ಅನುಭವಿಸ್ತಾರೆ. ನೀನು ಆಯಾಸ ಮಾಡ್ಕೊಂಬೇಡ, ಸುಮ್ಮನೆ ಇರಪ್ಪ. ಮಲ್ಕಪ್ಪ ನೀನು. ರಾಜಪ್ಪನ ಕಾರ್ ತಗೊಂಬತ್ತಾನೆ, ನಾವು ಆಸ್ಪತ್ರೆಗೆ ಹೋಗೋಣ. ಇಲ್ಲಮ್ಮ, ಇಲ್ಲ, ನಾನು ಯಾವ ಆಸ್ಪತ್ರೆಗೂ ಬರೋಲ್ಲಮ್ಮ. ನನಗೆ ಬೇಡಮ್ಮ ಆಸ್ಪತ್ರೆ, ನನಗೆ ಬೇಡ ಆಸ್ಪತ್ರೆ. ಅಮ್ಮ, ಸವಿತಾನೋ ಮಗುನೋ ಕವಿತಾನ ಕರೆಸ್ಬಿಡಮ್ಮ. ನಾನು ಲಾಸ್ಟ್ ನೋಡ್ಬಿಟ್ಟು ಕಣ್ಣು ಮುಚ್ಕೊತೀನಿ.